ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ. ನಾನು ಅವರ ಡೆಡಿಕೇಶನ್ ಅನ್ನ, ಅವರ ತಲ್ಲೀನತೆಯನ್ನ ಸ್ಪಾಟಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಇದು ತುಂಬ ಲೇಟು ರೀ ಅಂತ. ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಷಿಯಲ್ಲು, ಅವ್ರಿಗಿರುವಂಥ ಆಸಕ್ತಿ, ಅವ್ರಿಗಿರುವಂಥ ಪ್ರೀತಿ, ಅವ್ರಿಗಿರುವಂಥ ಗೌರವ ಈ ಸಿನಿಮಾ ಮೇಲಿದೆಯಲ್ಲ, ಅದು ತುಂಬ ಅಪರೂಪದಲ್ಲಿ ಅಪರೂಪ. ನಾವೆಲ್ಲ ತುಂಬ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀನಿ ನಾನು. ಅವರು ಉಸಿರಾಡೋದೇ ಸಿನಿಮಾನ, ಅವ್ರು ನಿಂತ್ರೆ ಸಿನಿಮಾ, ಎದ್ರೆ ಸಿನಿಮಾ, ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂಥ ಲೆಜೆಂಡ್ಗಳನ್ನು ನೋಡಿದೀವಲ್ಲ, ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್ ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ, ಅಷ್ಟು ಪ್ರೀತಿ. ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬೇರೆ ಕತೆಗಳು ತಗೊಳ್ತೀವಿ, ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ, ನೆಕ್ಸ್ಟ್ ಕತೆ ನೋಡ್ತೀವಿ. ಆದರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕೂತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತುಡಿತ ಇದೆಯಲ್ರಿ, ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು. ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ, ಇನ್ನೇನಾದ್ರೂ ಬೆಟರ್ಮೆಂಟು ಜನಕ್ಕೆ ನಾವು ಕೊಡ್ಬೋದಾ ಅನ್ನುವಂಥ ಆ ತುಡಿತ ಇದೆಯಲ್ಲ, ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಅವ್ರು ವಿಭಿನ್ನವಾಗಿ ಕಾಣೋದಕ್ಕೆ ಅವ್ರ ಮೇಕಪ್ಪು, ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಕೊಂಡು ಕಣ್ಣು ಮಿಟಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು. ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ, ನೋಡ್ತಾ ಇರುವಂಥ ಪ್ರೇಕ್ಷಕನು ಕೂಡ ಕಣ್ಣು ಮಿಟಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾನೆ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ. ಬಹುಶಃ ಸಿನಿಮಾಗಳಲ್ಲಿ ತುಂಬ ಕಷ್ಟವಾದಂಥ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ದರೆ ಅದು ಫೈಟರ್ಸ್. ಆ ಸಾಂಗ್ಗಳಲ್ಲಿ ತುಂಬ ಏನು ಅಷ್ಟು ಕಷ್ಟ ಇರಲ್ಲ, ಬಿಸಿಲು ಇರ್ಬೋದು, ಕಷ್ಟವಾದಂಥ ಸ್ಟೆಪ್ ಇರ್ಬೋದು ಅಂತ ಬಿಟ್ಟರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ. ತುಂಬ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ. ಈ ಫೈಟರ್ಸ್ಗಳನ್ನ ತುಂಬ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ. ನಾನು ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದು. ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆಲ್ಲೂ ಕೂಡ ನೋವಾಗದೇ ಇರೋ ಹಾಗೆ, ಆದರೆ ಅವ್ರ ತಲೆನ ಕೊಚ್ತಾ ಇರಬೇಕು, ಆದರೂ ಅವ್ರನ್ನ ಮುಟ್ಟಬಾರ್ದು. ಈ ಥರದ ಒಂದು ಟಾಸ್ಕ್ಗಳನ್ನು ಮಾಡೋದು ತುಂಬಾ ಕಷ್ಟ ಇದೆ. ಒಂದೇ ಶಾರ್ಟಲ್ಲಿ 10 ಜನ ನೋಡಿಬೇಕು, ಒಬ್ಬನಿಗೆ ಮಚ್ಚಲ್ಲಿ ಹೊಡೆದು, ಇನ್ನೊಬ್ಬನಿಗೆ ದೊಣ್ಣೆಯಲ್ಲಿ ಹೊಡೆದು, ಇನ್ನೊಬ್ಬನಿಗೆ ಯಾವನಿಗೂ ಒಂದು ಪಾತ್ರೆಯಲ್ಲಿ ಹೊಡೆದು, ಈ ಥರದ್ದೆಲ್ಲ ಒಂದು ವಿಭಿನ್ನವಾದಂಥ ಟಾಸ್ಕ್ಗಳನ್ನು ಹೀರೋಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನು ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೇ ಇದ್ದ ಹಾಗೆ ಆ್ಯಕ್ಟ್ ಮಾಡದಂಥ 3 ಕಲಾವಿದರನ್ನ ನಾನು ನೋಡಿದ್ದು. ಒಬ್ಬರು ಮೊದಲಿಗರು, ಅದು ಟೈಗರ್ ಪ್ರಭಾಕರ್ ಅವರು. ಅದಾದ್ಮೇಲೆ ಫೈಟರು, ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್, ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಡೆಸಿದಂಥ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ, ಅದು ದರ್ಶನ್ ಅವರು. ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲಿರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು. ನಾನು ಅನ್ಕೊಂಡೆ ಅವ್ನಿಬ್ಬರಿಗಾರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ, ಫೈಟರ್ ಎದ್ದು ನಿಂತ್ಕೊಂಡು ಸರ್ ಥ್ಯಾಂಕ್ ಯು ಸರ್ ಅನ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗಿರೋಂಥ ಟೈಮಿಂಗ್ ರೀ, ಅದು ಅವ್ರ ಅಪ್ಪನಿಂದ ಬಂದಿರೋ. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈ ಥರದ್ದೆಲ್ಲ ವಿಶೇಷವಾದಂಥ ಗುಣ ಇದೆ, ತುಂಬ ವಿಶೇಷವಾದಂಥ ಕಾಳಜಿ ಇದೆ, ಆಸಕ್ತಿ ಇದೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ವಿನೋದ್ ಅವರು ತುಂಬ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ. ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದರೆ ಅಷ್ಟು ಮುದ್ದಾಗಿ ಕಾಣ್ತಾರೆ.